ನಾನು ನಿಮಗೆ ಆಗ ಹೇಳಿದ್ನಲ್ಲ, ಇದು ಬಂದುಬಿಟ್ಟು 3ನೇ ಬಾಗಿಲು. ನಾವೀಗ 3ನೇ ಬಾಗಿಲಿಗೆ ಎಂಟ್ರಿ ಆಗ್ತಾಯಿದ್ದೀವಿ. ನನ್ನ ಹೆಂಡತಿ ನನಗಿಂತ ಮುಂದೆ ನಡ್ಕೊಂಡು ಹೋಗ್ತಿದ್ದಾಳೆ. ಆಗಲ್ಲ ಅಂತಲೇ ಹೋಗ್ತಾ ಇದ್ದಾಳೆ. ಎಷ್ಟು ದೂರ ಹೋಗ್ತಾಳೆ ಗೊತ್ತಿಲ್ಲ. ನೋಡ್ಬೋದು ಗೈಸ್ ನೀವು ಈ ಸೈಡು. ಇದು ಬಂದುಬಿಟ್ಟು ಸೈನಿಕರು ಕಾವಲು ಕಾಯ್ತಿದ್ದು. ಪ್ರತಿ ಬಾಗಿಲಿಗೂ ಒಂದಿಷ್ಟು ಜನ ಸೈನಿಕರು ಅಂತಿರ್ತಿದ್ರು. ಅವರು ಕಾವಲು ಕಾಯ್ತಿದ್ದ ಜಾಗ ಇದು. ಶ್ರೀವತ್ ಸರ್, ಅಲ್ಲಿಂದ ಹತ್ತಿ ಹೆಂಗಾಯ್ತು ಎಕ್ಸ್ಪೀರಿಯನ್ಸ್? ಇಟ್ಸ್ ಗುಡ್. ನನಗೇನು ಎನರ್ಜಿ ಕಡಿಮೆ ಆಗಿಲ್ಲ. ನನ್ನ ಹೆಂಡತಿಗೆ ಮಾತ್ರ ಫುಲ್ ಎನರ್ಜಿ ಕಡಿಮೆ ಆಗಿ. ನಿಂಗೆ ಎನರ್ಜಿ ಯಾಕೆ ಕಮ್ಮಿ ಆಗಿಲ್ಲ ಅಂದರೆ ಇಲ್ಲೇ ಹುಟ್ಟು ಬೆಳೆದಿದ್ಯಾ. ಇದು ಕೋಟೆನ ಎಷ್ಟು ಸರಿ ಹತ್ತಿದ್ಯೋ ಅಲ್ವಾ? ಹತ್ತಿದ್ದೀನಿ. ಬಟ್ ಏನು ಅಂದರೆ ನಾನು ಪ್ರತಿ ಸರಿ ಹತ್ತಾಗ ಏನಾದರೂ ಒಂದು ಹಾಳಾಗ್ತಾನೆ ಇರುತ್ತೆ. ಅಂದರೆ ನೀ ಕಾಲಿಟ್ಟು ಗಳಿಗೆ ಹಾಳಾಗ್ತಿದ್ಯಾ? ಗೈಸ್, ಇವನಿಗೆ ಯಾಕೆ ಸುಸ್ತಾಗ್ತಿಲ್ಲ ಅಂದರೆ ಇಲ್ಲಿ ಹತ್ತಕ್ಕೆ ಸ್ವಲ್ಪ ಕ್ಯಾಮ್ರಾ ಕಂಡಿದ್ದೀವಿ. ನೀವು ನೋಡ್ಬೋದು ತುಂಬ ಜನ ಕಳಿಸಿದ್ದಾರೆ. ಈ ಬಾಯ್ಸ್ ಇದ್ದಲ್ಲಿ ಹಣೆ ಬರನೇ ಹೀಗಲ್ಲ. ಕಳಿಸಿದ್ರೆ ಅವ್ರಿಗೆ ಇಲ್ದಿರೋ ಎನರ್ಜಿ ಬಂದುಬಿಡುತ್ತೆ. ಎಷ್ಟು ಬೇಕೋ ಹತ್ತುತ್ತಾರೆ ಅಷ್ಟೇ. ಓಕೆ, ನೀವು 3ನೇ ಬಾಗಿಲು ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿಂದ ವಾಸ್ತುಶಿಲ್ಪ ನೋಡ್ತಿರ್ಬೋದು ನೀವು, ಹೇಗೆ ಎಂಟ್ರಿಯಲ್ಲಿ ಇದೆ ಅಂದ್ಬಿಟ್ಟು. ಹಾಗೆ ನೀವಿಲ್ಲಿ ಗೋಡೆ ಮಧ್ಯದಲ್ಲಿ ಏನು ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಅದು ಬಂದುಬಿಟ್ಟು ನಿಮಗೆ ದೀಪ ಹಚ್ಚಲಿಕ್ಕೆ. ಆಗಿನ ಕಾಲದಲ್ಲಿ ಲೈಟ್ ವ್ಯವಸ್ಥೆ ಇರಲಿಲ್ಲ ಅಲ್ಲ, ಸೊ ದೀಪ ಹಚ್ಚಲಿಕ್ಕೆ ಏನು ಬೇಕೋ ಅದು ಮಾಡ್ತಿದ್ರು. ಹಾಗೆ ಈ ಬಾಗಿಲು ಸೈಡಲ್ಲಿ ಇಲ್ಲೊಂದು ಮತ್ತು ಇಲ್ಲೊಂದು ಇದೆಯಲ್ಲ, ಇದು ಕೂಡ ದೀಪ ಹಚ್ಚಲಿಕ್ಕೆ ಇದ್ದಿದ್ದು. ಗೈಸ್, ನೀವು ನೋಡ್ಬೋದು ಇಲ್ಲಿ ಬಂಡೆ ಮೇಲೆ ಬರೆದಿದ್ದಾರೆ, ನಮ್ಮ ಜನಗಳು ಎಲ್ಲಿ ಹೋದರೂ ಅವ್ರ ಕೈ ಚಳಕ ಮರೆಯಲ್ಲ ಅಂತಾರಲ್ಲ ಇದೆ. ಎಲ್ಲಿ ಹೋದರೂ ಪ್ರೇಮ್ ಕಹಾನಿಗಳು, ಇಯರ್ಸು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಹೇಗಿದೆ ಅಂದರೆ ನಮ್ಮ ದೇಶದಲ್ಲಿ ಎಲ್ಲ ಲೇಖಕರೇ. ಯಾವ ಥರದ್ರಲ್ಲಿ ಅಂತ ಮಾತ್ರ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ನೋಡಿ ಗೈಸ್, ನೆಕ್ಸ್ಟು ನಾವು ಹೋಗ್ತಾ ಇರೋದು 4ನೇ ಬಾಗಿಲಿಗೆ. 4ನೇ ಬಾಗಿಲು ಬಂದುಬಿಟ್ಟು ಇಲ್ಲಿರೋದು ನೀವು ನೋಡ್ತಾ ಇದ್ದೀರಾ. ಇಲ್ಲಿವರೆಗೆ ನಡಿಬೇಕೀಗ. ಹಾಗೆ ನಿಮಗೆ ಇನ್ನೊಂದು ತೋರಿಸ್ತೀನಿ. ಇದು ಒಂದು ಬಂದುಬಿಟ್ಟು ಏನೋ ಇದೆ. ಇದು ನಾನು ತುಂಬ ಚಿಕ್ಕಕ್ಕಿರಲ್ದಿಂದ ಇಲ್ಲಿ ಬರ್ತಿದ್ದೀನಿ, ಬಟ್ ಇದು ಏನು ಅಂತ ಗೊತ್ತಿಲ್ಲ. ಅರ್ಧ ಮುಚ್ಚಿಬಿಟ್ಟಿದ್ದಾರೆ. ಅಲ್ಲಿ ಹೋಗೋಕ್ಕೂ ಕಷ್ಟ ಆಗತ್ತೆ. ಬಟ್ ನಿಮ್ಗೆ ಯಾರಾದರೂ ಇಲ್ಲಿ ಬಂದಿರೋರಿಗೆ ಇದು ಏನು ಅಂತ ಗೊತ್ತಿದ್ದರೆ ಕಮೆಂಟ್ಸಲ್ಲಿ ಒಂದು ಸ್ವಲ್ಪ ಹೇಳಿಬಿಡಿ. ನೋಡಿ, ಈಗ ನಾವು 4ನೇ ಬಾಗಿಲ ಹತ್ರ ಹೋಗ್ತಿದ್ದೀವಿ. ನೋಡೋಣ ನನ್ನ ಹೆಂಡತಿ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಕೇಳೋಣ. ಯಾಕಂದರೆ ನಾನು ಮೇ 30 ಮದುವೆ ಆಗಿದ್ದು, 2025. ಮದುವೆ ಆಗಿದ್ದು ಮರುದಿನವೇ ನಾನು ಇವಳನ್ನ ಕೌಲೇದುರ್ಗ ಕೋಟೆ ನೋಡ್ಕೊಂಬರೋಣ ಬಾ ಅಂತ ಕರ್ಕೊಂಬಂದಿದ್ದೆ. ಇದು 2ನೇ ಸರಿ ಬರ್ತಿರೋದು ನಾನು ಇವಳ ಜೊತೆ. ಕೇಳೋಣ ಹೇಗಿದೆ ಅಂತ. ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಅದೇ ನಂದು ಫಸ್ಟ್ ಪ್ರಾಬ್ಲಮ್. ಸಿಕ್ಕಾಪಟ್ಟೆ ಅಂದರೆ ಯಾಕಂದರೆ ನಮಗೆ ಅಷ್ಟೆಲ್ಲ ನಡೆದು ಅಭ್ಯಾಸನೇ ಇರಲ್ಲ. ಸಡನ್ನಾಗಿ ಇಷ್ಟೆಲ್ಲ ಹತ್ತಬೇಕು ಅಂದರೆ ನನಗೆ ಮದುವೆ ಆಗಿ ಸೆಕೆಂಡ್ ಡೇ ಬಂದಾಗ ಅಷ್ಟು ಸುಸ್ತಾಗಿದೆ. ಯಾಕಂದರೆ ನಾವು ತುಂಬ ಫ್ಯಾಮಿಲಿ ಎಲ್ಲ ಬಂದಿದ್ವಿ, ಹಾಗಾಗಿ ಏನೂ ಅನಿಸಿರಲಿಲ್ಲ. ಈಗ ನಾವಿಬ್ಬರೇ ಹೋಗ್ತಿರೋದಕ್ಕೂ ಈ ಬಿಸಿಲಿಗೂ, ಆವಾಗ ನಾವು ಬಂದಿಟ್ಟೇ ಸ್ವಲ್ಪ ಮಳೆಗಾಲ ಆಯಿತಾ, ಇಷ್ಟೆಲ್ಲ ಬಿಸಿಲು ಇರಲಿಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಅಂದರೆ ನಾನು ಯಾವಾಗಲೂ ಹೇಳೋದೇನೆಂದರೆ ಎಲ್ಲರೂ ವಾಟರ್ ಕ್ಯಾರಿ ಮಾಡಿ, ಏನಾದ್ರು ಸ್ನ್ಯಾಕ್ಸ್ ಕ್ಯಾರಿ ಮಾಡಿ. ಅದಕ್ಕಿಂತ ಜಾಸ್ತಿ ನಮ್ಮ ಥರ ಫುಡ್ಡಿಯವರಿದ್ದರೆ ದಯವಿಟ್ಟು ಸ್ನ್ಯಾಕ್ಸ್ ಮಾತ್ರ ಮರಿಬೇಡಿ. ನಂಗಂತೂ ಹತ್ತಕ್ಕಾಗ್ತಿಲ್ಲ, ಸಿಕ್ಕಾಪಟ್ಟೆ. ಇನ್ನೊಂದು ದ್ವಾರ ಬಾಗಿಲು ದಾಟ್ಬಿಟ್ರೆ ಕಂಪ್ಲೀಟ್. ಹಾಗೆ ಹೇಳಿದ್ನಲ್ಲ, ಪಿರಂಗಿ ಇಟ್ಕೊಳ್ಳೋಕ್ಕೆ ಇದು ಮಾಡ್ತಾಯಿದ್ರು ಅಂತ, ಅದೇ ಥರ ಇಲ್ಲಿದೆ ನೋಡಿ. ಅಲ್ಲೊಂದಿಷ್ಟು ಜನ ಬಂದುಬಿಟ್ಟು ಟ್ರಾವೆಲರ್ಸು ಫೋಟೋ ಶೂಟ್ ಮಾಡ್ತಾಯಿದ್ದಾರೆ. ಹಾಗೆಯೇ ನೋಡಿ, ಇದು 4ನೇ ಬಾಗಿಲಿಗೆ ಇನ್ನೂ ಇಷ್ಟು ದೂರ ಇದೆ. ಹತ್ತಾ ಇದ್ದೀವಿ. ಒಂದು ಖುಷಿ ಆಗೋದೇನು ಅಂದರೆ ಮಧ್ಯದಲ್ಲಿ ಸ್ವಲ್ಪ ಮರಗಳಿದ್ದಾವೆ, ಜೋರಾಗಿ ಗಾಳಿ ಬೀಸ್ತಿದೆ. ಹಾಗಾಗಿ ಅಷ್ಟು ಸುಸ್ತು ಅಂತ ಅನಿಸಲ್ಲ. ಆದರೂ ಅದೇ ಹೇಳ್ದಂಗೆ ನೀರು ಮತ್ತು ಸ್ನ್ಯಾಕ್ಸ್ನ ಕ್ಯಾರಿ ಮಾಡಿಕೊಂಡ್ರೆ ಆರಾಮಾಗಿ ಹತ್ಬೋದು. ಬನ್ನಿ ಹೋಗೋಣ ಮುಂದೆ. ಹೌದು, ಕಲ್ಲಿನ ಗೋಡೆ ಎಷ್ಟು ನೀಟಾಗಿ ಕಟ್ಟಿದ್ದಾರೆ ಅಂತ ನೋಡಿ. ಈಗಿನ ಕಾಲದಲ್ಲಾದರೆ ಕ್ರೈನ್ಗಳು, ಇನ್ನೂ ಏನೇನೋ ಮಾಡ್ರನ್ ಮಿಷಿನ್ಗಳೆಲ್ಲ ಇದೆ, ಆರಾಮ್ಸೆ ಕಟ್ತಿದ್ರು ಅಂತ ಹೇಳ್ಬೋದು. ಬಟ್ ಹಿಂದಿನ ಕಾಲದಲ್ಲಿ ಬರೀ ಆನೆಗಳು, ಜನಗಳು, ಪ್ರಾಣಿಗಳ ಸಹಾಯ ಇವುದರಿಂದನೇ ಕಟ್ಟಬೇಕಿತ್ತು. ಮತ್ತು ಈಗಿನ ಥರ ಇಂಜಿನಿಯರ್ಗಳು ಆ ಥರ ಏನೂ ಇರಲಿಲ್ಲ. ಅದೊಂದು ಯಾವ ಥರದಲ್ಲಿ ಕಟ್ಟಿದ್ದಾರೆ ಅನ್ನೋದೇ ಆಶ್ಚರ್ಯ ಆಗುತ್ತೆ ಇದನ್ನು ನೋಡಿದ್ರೆ.
ಈಗಿನವರಾದರೆ ಈಗಿನ ಇಂಜಿನಿಯರ್ಗಳಾದರೆ ಈ ಥರದ್ದು ಒಂದು ಗೋಡೆ ಕಟ್ಟಲಿಕ್ಕೆ ನನಗನ್ಸಿದ ಪ್ರಕಾರ 1 ವರ್ಷ ಜಾಸ್ತಿ ತಗೊಬೋದು ಅಂದ್ಕೊತೀನಿ. ಎಸ್, ಆಲ್ಮೋಸ್ಟ್ 4ನೇ ಬಾಗಿಲು ರೀಚ್ ಆದ್ವಿ. ನೋಡ್ಬೋದು ನಮ್ಮ ಹಿಂದ್ಗಡೆ ಬಂದವರೆಲ್ಲ ಮುಂದೆ ರೀಚ್ ಆಗ್ತಿದ್ದಾರೆ. ನಾವು ಯಾಕೆ ಹಿಂದೆ ಉಳಿದ್ವಿ ಅಂದರೆ ವಿಡಿಯೋ ಮಾಡೋಕ್ಕೋಸ್ಕರ. ನೋಡಿ, 4ನೇ ಬಾಗಿಲು ದಾಟ್ತಾ ಇದ್ದಂಗೆ ನಿಮಗೆ ಗರುಡಗಂಬ ಕಾಣ್ಬೋದು. ಅಲ್ಲೊಂದು ದೇವಸ್ಥಾನ ಇದೆ, ಬನ್ನಿ ತೋರಿಸ್ತೀನಿ. ಅದ್ಭುತವಾಗಿದೆ ಅಂದರೆ ಸಿಕ್ಕಾಪಟ್ಟೆ ಅದ್ಭುತವಾಗಿದೆ. ಬಟ್ ಇದೇನು ಅಂದರೆ ಆಗ್ಲಿಂದ ಏನೂ ಪೂಜೆ ಇಲ್ಲದೆ ಏನೂ ಇಲ್ಲದೆ ಅಷ್ಟು ನೀಟಾಗಿಲ್ಲ. ಬಿಟ್ಟರೆ ತುಂಬ ಚೆನ್ನಾಗಿದೆ. ಇದರ ಮೇಲ್ಗಡೆ ಇರೋ ವಾಸ್ತುಶಿಲ್ಪ ನೋಡ್ಬೋದು ನೀವು ಹೇಗಿದೆ ಅಂತ. ಮಾತ್ರ ಅಲ್ಲದೆ ಇಲ್ಲಿ ನೋಡಿ, ಇಲ್ಲಿ ಗೋಡೆಗಳ ಮೇಲೆ ಕೂಡ ವಾಸ್ತುಶಿಲ್ಪ ಇದೆ ಸುತ್ತ ಕಂಪೌಂಡ್ ಮೇಲೆ. ತೋರಿಸಿದ್ನಲ್ಲ, ಇದೀಗ ನಾನು ದೇವಸ್ಥಾನ ತೋರಿಸಿದ್ನಲ್ಲ, ಅದ್ರ ಪಕ್ಕ ಒಂದು ಕಲ್ಯಾಣಿ ಇದೆ, ತೋರಿಸ್ತೀನಿ ಬನ್ನಿ. ಹೀಗೆ ಹೋದರೆ ಕಾಣಿಸ್ತಿದ್ಯಾ ಕಲ್ಯಾಣಿ. ಇದೊಂದು ಕಲ್ಯಾಣಿ ಇದೆ ಇಲ್ಲಿ. ಬಟ್ ಇದನ್ನೆಲ್ಲ ಕ್ಲೀನ್ ಮಾಡಿಸಿದ್ರೆ ತುಂಬ ಚೆನ್ನಾಗಾಗತ್ತೆ ಈ ಜಾಗ. ನೋಡಬೇಕು ನೆಕ್ಸ್ಟು ಏನೇನೆಲ್ಲ ಕ್ರಮ ಕೈಗೊಂಡು ಇದನ್ನು ಕ್ಲೀನ್ ಮಾಡಿಸ್ತಾರೆ ಅಂತ ನೋಡಬೇಕು. ನೋಡೋಣ, ಬನ್ನಿ ಮುಂದೆ ಹೋಗೋಣ. ಈಗ ನೋಡಿ, ನಾವು ಇಲ್ಲಿ 4ನೇ ಬಾಗಿಲು ದಾಟಿದ ತಕ್ಷಣ ಇಲ್ಲೊಂದು ದೇವಸ್ಥಾನ ತೋರಿಸಿದೆ ನಿಮಗೆ, ಶಿವಂದು. ಇಲ್ಲಿ 2 ಗರುಡಗಂಬ ಇದೆ. ವಿಶೇಷತೆ ಏನು ಹೇಳಿ ನೋಡೋಣ. ಇದು ಕರ್ನಾಟಕದಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಗರುಡಗಂಬ ಒಂದೇ ಇದ್ದರೆ 2 ಕಡೆಯಲ್ಲಿ ಮಾತ್ರ 2 ಗರುಡಗಂಬ ಇದೆ. ಒಂದು ಕವಲೆದುರ್ಗ, ಇನ್ನೊಂದು ಎಲ್ಲಿ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. ಈಗ ನಾವಿಲ್ಲಿ ಕಾಣಿಸ್ತಿದೆಯಲ್ಲ, ಇದು ಒಂದು ಶಿವನ ದೇವಸ್ಥಾನ. ಇಲ್ಲಿಗೆ ಹತ್ತುತ್ತೀವಿ. ಈಗ ಹೋಗೋಣ ಬನ್ನಿ ಮುಂದೆ.